Hello everyone, welcome back to Thrive with Manoj. ಇನ್ವೆಸ್ಟಿಂಗ್ ಅಲ್ಲಿ ಇಂಡೆಕ್ಸ್ ಫಂಡ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗ್ತಾನೆ ಬರ್ತಿದೆ. ಒಂದು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಡಿಸಿಷನ್ ಕೂಡ. ಸೊ ನೀವು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಇಂಡೆಕ್ಸ್ ಫಂಡ್ ಅಂದ್ರೆ ಏನಂತ ನೋಡೋಣ. ಫಸ್ಟ್ ನಾವು ಇಂಡೆಕ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಫಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಮೂವಿ ಹೋಗೋಕ್ಕಿಂತ ಮುಂಚೆ ನಾವು ರೇಟಿಂಗ್ಸ್ ನೋಡ್ತೀವಿ. ಆ ರೇಟಿಂಗ್ಸ್ ಅಲ್ಲಿ ಡೈರೆಕ್ಷನ್ ಹೇಗಿದೆ, ಸ್ಟೋರಿ ಹೇಗಿದೆ, ಆಕ್ಟಿಂಗ್ ಹೇಗಿದೆ, ಓವರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಾವು ಜಸ್ಟ್ ಆ ರಿವ್ಯೂ ನೋಡಿ, ಆ ಸ್ಟಾರ್ಸ್ ರಿವ್ಯೂ ನೋಡಿ ನಾವು ಹೋಗ್ತೀವಿ. ಇಲ್ಲಿ ಇದೊಂದು ಇಂಡೆಕ್ಸ್. ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಫುಡ್ ಹೇಗಿದೆ, ಫುಡ್ ಕ್ವಾಲಿಟಿ ಹೇಗಿದೆ, ಆಂಬಿಯನ್ಸ್ ಹೇಗಿದೆ, ಸರ್ವಿಸ್ ಹೇಗಿದೆ ಅಂತ ನಾವು ಆ ರೆಸ್ಟೋರೆಂಟ್ ರಿವ್ಯೂ ನೋಡ್ತೀವಿ. ಇವಾಗ ನಾವು ಎಲ್ಲ ಫುಡ್ಗೂ ನಾವು ಚೆಕ್ ಮಾಡಲ್ಲ, ಹೋಗಿ ಈ ಫುಡ್ ಹೇಗಿದೆ, ಈ ಫುಡ್ ಹೇಗಿದೆ ಅಂತ ನಾವು ಚೆಕ್ ಮಾಡಲ್ಲ. ಓವರ್ ಆಲ್ ರೇಟಿಂಗ್ಸ್ ನೋಡ್ತೀವಲ್ಲ, ಇಲ್ಲಿ ಇದೊಂದು ಇಂಡೆಕ್ಸ್. ಅದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಗ್ರೂಪ್ ಆಫ್ ಸ್ಟಾಕ್ ಇಟ್ಟು ಅದ್ರದ್ದು ಪರ್ಫಾರ್ಮೆನ್ಸ್ನ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಡೆಕ್ಸ್ ಇಟ್ಕೊಂಡು ಸ್ಟಾಕ್ ಮಾರ್ಕೆಟ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ, ಇದ್ರದ್ದು ಹೆಲ್ತ್ ಹೇಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಇಂಡೆಕ್ಸ್ ಯೂಸ್ ಏನು ಅಂದ್ರೆ, ಇದನ್ನ ಏನ್ ಟ್ರ್ಯಾಕ್ ಮಾಡುತ್ತೆ ಅಂದ್ರೆ, ಇವಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹತ್ರ ನಿಫ್ಟಿ 50 ಅಂತ ಒಂದು ಇಂಡೆಕ್ಸ್ ಇದೆ. ಇವಾಗ ನಾವು ಎಲ್ಲ ಸ್ಟಾಕ್ನ ಕುತ್ಕೊಂಡು ನೋಡೋದು ಬೇಕಾಗಿಲ್ಲ. ಈ ಸ್ಟಾಕ್ ಹೇಗೆ ಪರ್ಫಾರ್ಮ್ ಮಾಡಿದೆ, ಈ ಸ್ಟಾಕ್ ಏನು ಪರ್ಫಾರ್ಮ್ ಮಾಡಿದೆ ಅಂತ ನಾವು ನೋಡಬೇಕಂತ ಅವಶ್ಯಕತೆ ಇಲ್ಲ. ಈ ನಿಫ್ಟಿ 50 ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಇವತ್ತು ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ. ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗಿತ್ತಾ ಇಲ್ಲ ನೆಗೆಟಿವ್ ಆಗಿತ್ತಾ ಅಂತ ನಾವು ಈ ಇಂಡೆಕ್ಸ್ ನಿಫ್ಟಿ 50 ಇಂಡೆಕ್ಸ್ ನೋಡಿ ನಾವು ತಿಳ್ಕೊಬಹುದು. ಸೊ ಇದನ್ನ ಒಂದು ಇಂಡೆಕ್ಸ್ ಅಂತ ನಾವು ಕರಿತೀವಿ. ಇವಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಈ ಟಾಪ್ 50 ಕಂಪನೀಸ್ ಇಟ್ಟು ಅವರೊಂದು ಇಂಡೆಕ್ಸ್ ಫಾರ್ಮೇಶನ್ ಮಾಡಿದ್ದಾರೆ ಅಂತ ನಾವು ನೋಡಿದ್ವಲ್ಲ, ಇದೇ ತರ ಹಲವಾರು ಕ್ರೈಟೀರಿಯಾಸ್ ಇದೆ. ಸೊ ಈ ಕ್ರೈಟೀರಿಯಾಸ್ ಇಟ್ಟು ಕೂಡ ಅವರು ಇಂಡೆಕ್ಸ್ನ ಫಾರ್ಮ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಟ್ಟು ಇಂಡೆಕ್ಸ್ನ ಫಾರ್ಮ್ ಮಾಡ್ತಾರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಇವಾಗ ಕಂಪನೀಸ್ದು ಸೈಜ್ ಎಷ್ಟಿದೆ ಅಂತ ನೋಡಿನು ಇಂಡೆಕ್ಸ್ನ ನಾವು ಫಾರ್ಮ್ ಮಾಡ್ಬೋದು. ಇವಾಗ ಲಾರ್ಜ್ ಕಂಪನೀಸ್ ಮಾತ್ರ ಇಟ್ಟು ಇಂಡೆಕ್ಸ್ ಫಾರ್ಮ್ ಮಾಡ್ಬೋದು. ಸ್ಮಾಲ್ ಕಂಪನೀಸ್ ಇಟ್ಟು ನಾವು ಇಂಡೆಕ್ಸ್ ಫಾರ್ಮ್ ಮಾಡ್ಬೋದು. ಇಲ್ಲಾಂದ್ರೆ ಮಿಡಲ್ ಇರುತ್ತಲ್ಲ, ಇದನ್ನ ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ. ಸೊ ಇದನ್ನ ಇಟ್ಟು ಅವರು ಇಂಡೆಕ್ಸ್ನ ಫಾರ್ಮ್ ಮಾಡ್ತಾರೆ. ಮತ್ತೆ ಸೆಕ್ಟರ್ ವೈಸ್ ಕೂಡ ಇಂಡೆಕ್ಸ್ನ ಫಾರ್ಮ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ IT ಇಂಡೆಕ್ಸ್, ಬ್ಯಾಂಕ್ ಇಂಡೆಕ್ಸ್ ಮತ್ತೆ ಹೆಲ್ತ್ ಕೇರ್ ಇಂಡೆಕ್ಸ್ ಅಂತ ಕೂಡ ಈ ಸೆಕ್ಟರ್ಸ್ನ ಇಟ್ಲು ಇಂಡೆಕ್ಸ್ನ ನಾವು ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ IT ಇಂಡೆಕ್ಸ್ ಅಂದರೆ ಟಾಪ್ IT ಕಂಪನೀಸ್ನ ಇಟ್ಟು ಇಂಡೆಕ್ಸ್ ಫಾರ್ಮ್ ಮಾಡ್ತಾರೆ. ಇವಾಗ ನಾವು ಒಂದೊಂದು ಕಂಪನಿನೂ ಹೋಗಿ ನೋಡಬೇಕಂತ ಅವಶ್ಯಕತೆ ಇಲ್ಲ, ಹೇಗೆ IT ಕಂಪನೀಸ್ ಪರ್ಫಾರ್ಮ್ ಮಾಡಿದೆ ಅಂತ. ಈ ಓವರ್ ಆಲ್ ಇಂಡೆಕ್ಸ್ ಇದೆ ಅಲ್ವಾ, IT ಇಂಡೆಕ್ಸ್ ಇದೆ ಅಲ್ವಾ, ಈ ಇಂಡೆಕ್ಸ್ನ ನೋಡಿನೂ ಕೂಡ ನಾವು ತಿಳ್ಕೊಬೋದು IT ಇಂಡೆಕ್ಸ್ ಇವತ್ತು ಹೇಗೆ ಪರ್ಫಾರ್ಮ್ ಮಾಡ್ತು, ಪಾಸಿಟಿವ್ ಆಗಿತ್ತಾ ನೆಗೆಟಿವ್ ಆಗಿತ್ತಾ ಅಂತ ನಾವು ನೋಡ್ಬೋದು. ಸೊ ಈ ಥರ ಸ್ಟಾಕ್ ಮಾರ್ಕೆಟ್ನ ಟ್ರ್ಯಾಕ್ ಮಾಡೋಕ್ಕೆ ಮತ್ತೆ ಸೆಕ್ಟರ್ಸ್ನ ಟ್ರ್ಯಾಕ್ ಮಾಡೋಕ್ಕೆ ನಾವು ಇಂಡೆಕ್ಸ್ನ ನಾವು ನೋಡ್ತೀವಿ. ಸೊ ಇಂಡೆಕ್ಸ್ನ ನೋಡಿ ಹೇಗೆ ತಿಳ್ಕೊಳ್ಳೋದು ಅಂದರೆ, ಇವಾಗ ಕಂಬೈನ್ಡಾಗಿ 50 ಸ್ಟಾಕ್ ಇದೆ ನಿಫ್ಟಿ 50ಅಲ್ಲಿ. ಸೊ ಈ ಕಂಬೈನ್ಡ್ ವ್ಯಾಲ್ಯೂ ಆಗಿ ನಮಗೆ ಒಂದು ವ್ಯಾಲ್ಯೂ ಕೊಡುತ್ತೆ, ಪಾಸಿಟಿವ್ ವ್ಯಾಲ್ಯೂ ಇಲ್ಲ ನೆಗೆಟಿವ್ ವ್ಯಾಲ್ಯೂ ಕೊಡುತ್ತೆ. ಇವಾಗ ಪಾಸಿಟಿವ್ ಅಂದರೆ 1% ಅಪ್ ಆಗಿದೆ ಇಲ್ಲ 2% ಡೌನ್ ಆಗಿದೆ ಅಂತ ನಮಗೆ ಒಂದು ವ್ಯಾಲ್ಯೂ ಕೊಡುತ್ತೆ. ಈ ವ್ಯಾಲ್ಯೂ ನೋಡಿ ನಾವು ತಿಳ್ಕೊಬೋದು ಪಾಸಿಟಿವ್ ಆಗಿತ್ತಾ ಇಲ್ಲ ನೆಗೆಟಿವ್ ಆಗಿತ್ತಾ ಮಾರ್ಕೆಟ್ ಅಂತ. ಮತ್ತೆ ಎಷ್ಟು ಪರ್ಸೆಂಟೇಜ್ ಮೇಲೆ ಹೋಯಿತು, ಎಷ್ಟು ಪರ್ಸೆಂಟೇಜ್ ಕೆಳಗೆ ಬಂತು ಅಂತ ನಾವು ತಿಳ್ಕೊಬೋದು. ನಾವು ಇಂಡೆಕ್ಸ್ ಅಂದ್ರೆ ಏನಂತ ನೋಡಿದ್ವಿ, ಮತ್ತೆ ಇಂಡೆಕ್ಸ್ ಏನ್ ಟ್ರ್ಯಾಕ್ ಮಾಡುತ್ತೆ ಅಂತ ಕೂಡ ನಾವು ನೋಡಿದ್ವಿ. ಇವಾಗ ಇಂಡೆಕ್ಸ್ ಫಂಡ್ಸ್ ಅಂದ್ರೆ ಏನು ಅಂತ ನೋಡೋಣ. ಇಂಡೆಕ್ಸ್ ಫಂಡ್ಸ್ ಅನ್ನೋದು ಅದು ಒಂದು ಟೈಪ್ ಆಫ್ ಮ್ಯೂಚುವಲ್ ಫಂಡ್ ಆರ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಹಂಗಂದ್ರೆ ಇವಾಗ ನಿಫ್ಟಿ 50 ಇದೆ. ಆ ನಿಫ್ಟಿ 50 ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅದನ್ನ ಮಾಡಿದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಿಫ್ಟಿ 50 ಅಂತ ಒಂದು ಇಂಡೆಕ್ಸ್ನ ಇಟ್ಟಿದ್ದಾರೆ. ಅಲ್ಲಿ ನಾವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ ಅಂದರೆ ಆಗಲ್ಲ. ಸೊ ಈ ಮ್ಯೂಚುವಲ್ ಫಂಡ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಆ ಸೇಮ್ ನಿಫ್ಟಿ 50ನ ಇಲ್ಲಿ ರೆಪ್ಲಿಕೇಟ್ ಮಾಡಿ ಇವರು ಒಂದು ಫಂಡ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಫಂಡ್ ಒಳಗೆ ನಾವು ಇನ್ವೆಸ್ಟ್ ಮಾಡ್ಬೋದು. ಇದು ಮ್ಯೂಚುವಲ್ ಫಂಡ್ ಥರನೇ ಇನ್ವೆಸ್ಟ್ ಮಾಡೋದೆ. ಇವಾಗ ನಿಫ್ಟಿ 50 ಅಂದ್ರೆ ಒಂದು ಚೇಂಜಸ್ ಬಂದರೆ ಈ ನಿಫ್ಟಿ 50 ಇಂಡೆಕ್ಸ್ ಅಲ್ಲೂ ಚೇಂಜಸ್ ಆಗುತ್ತೆ. ಸೊ ಇದೇ ಥರ ಯಾವ್ಯಾವ ಇಂಡೆಕ್ಸ್ ಇದೆಯೋ ಅದನ್ನ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ರೆಪ್ಲಿಕೇಟ್ ಮಾಡಿ ಇಂಡೆಕ್ಸ್ ಫಂಡ್ಸ್ ಆಗಿ ಕ್ರಿಯೇಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡೋ ಥರ ಅವರು ಮಾಡಿರ್ತಾರೆ. ಸೊ ಈ ರೀತಿಯಲ್ಲಿ ನಾವು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಕೂಡ ಮಾಡಬಹುದು. ಇವಾಗ ನಾರ್ಮಲ್ ಆಗಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಮ್ಯಾನೇಜರ್ ಇರ್ತಾರೆ. ನೀವು ಯಾವ್ದಾದ್ರು ಒಂದು ಫಂಡ್ ಸೆಲೆಕ್ಟ್ ಮಾಡಿದ್ರೆ ಆ ಮ್ಯಾನೇಜರ್ ಬೈ ಅಂಡ್ ಸೆಲ್ ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ. ಸೊ ಇದಕ್ಕೆ ನಾವು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಕೊಡಬೇಕಾಗುತ್ತೆ, ಅಂದರೆ ಫೀಸ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಂದು ಮ್ಯಾನೇಜರ್ ಇದ್ದಾರೆ, ಅವರು ನೀವು ಸೆಲೆಕ್ಟ್ ಮಾಡಿರೋ ಫಂಡ್ಸ್ ಅಲ್ಲಿ ಬೈ ಅಂಡ್ ಸೆಲ್ ಮಾಡ್ತಾನೆ ಇರ್ತಾರೆ ಕುತ್ಕೊಂಡು. ಆದರೆ ಇಲ್ಲಿ ಇಂಡೆಕ್ಸ್ ಫಂಡಲ್ಲಿ ಆಲ್ರೆಡಿ ಇರೋ ಇಂಡೆಕ್ಸ್ನ ರೆಪ್ಲಿಕೇಟ್ ಮಾಡ್ತಾ ಇದೆ. ಅದು ಇವಾಗ ಒಂದು ನಿಫ್ಟಿ 50 ಇಂಡೆಕ್ಸ್ ಇದೆ ಅಂದರೆ ಆ ನಿಫ್ಟಿ 50 ಇಂಡೆಕ್ಸ್ನ ಅದು ರೆಪ್ಲಿಕೇಟ್ ಮಾಡ್ತಿದೆ. ಅಲ್ಲೇಂದ್ರೂ ಒಂದು ಚೇಂಜಸ್ ಆದರೆ ಜಸ್ಟ್ ಇಲ್ಲಿ ಬಂದು ಅವ್ರು ಚೇಂಜಸ್ ಮಾಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಒಂದು ಆಕ್ಟಿವ್ ಆಗಿ ಒಂದು ಮ್ಯಾನೇಜರ್ ಇರಲ್ಲ, ಆಕ್ಟಿವ್ ಆಗಿ ಬೈ ಆ್ಯಂಡ್ ಸೆಲ್ ಆಕ್ಟಿವಿಟೀಸ್ ಅವರು ಮಾಡ್ತಾ ಇರಲ್ಲ. ಜಸ್ಟ್ ಇರೋ ಇಂಡೆಕ್ಸ್ನ ಜಸ್ಟ್ ರೆಪ್ಲಿಕೇಟ್ ಮಾಡ್ತಾರೆ ಅಷ್ಟೇ. ಅದರಿಂದ ಇದ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿಯಾಗಿರುತ್ತೆ. ಇದು ಒಂದು ಅಡ್ವಾಂಟೇಜ್. ಇವಾಗ ಇಂಡೆಕ್ಸ್ ಫಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನೀವು ಒಂದು ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ಇಂಡೆಕ್ಸ್ ಅಲ್ಲಿರೋ ಎಲ್ಲ ಸ್ಟಾಕ್ಸ್ ಅಲ್ಲೂ ಟೈನಿ ಪೋರ್ಷನ್ಸ್ ನೀವು ಇನ್ವೆಸ್ಟ್ ಮಾಡೋ ಥರನೇ. ನೀವು ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ,
ಒಂದು ಕಂಪನಿನ ಸೆಲೆಕ್ಟ್ ಮಾಡಿ ಸ್ಟಾಕ್ ಪಿಕ್ ಮಾಡಬೇಕಾಗುತ್ತೆ. ಆದರೆ ಇದರಲ್ಲಿ ಒಂದು ಬ್ಯಾಸ್ಕೆಟ್ ಆಗಿ ಒಂದು ಸ್ಟಾಕ್ಸ್ ನಮ್ಗೆ ಆಲ್ರೆಡಿ ಸಿಕ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ನಾವು ತಗೋತಿದ್ದೀವಲ್ಲ, ಇವಾಗ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಆ ಓವರಾಲ್ 50 ಸ್ಟಾಕ್ಸಲ್ಲೂ ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ ಟೈನಿ ಪೋರ್ಷನ್ಸ್ ಹೋಗಿ ನೀವು ಕಂಪನಿನ ಓನ್ ಮಾಡ್ತಿದ್ದೀರಾ ಇಲ್ಲಿ. ಸೊ ಈ ಥರ ಬೈ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ಡೈವರ್ಸಿಫೈ ಆಗ್ತಿದೆ. ಹಾಗಂದರೆ ನೀವು ನಿಫ್ಟಿ 50 ಇವಾಗ ನಾವು ಎಕ್ಸಾಂಪಲ್ ತೊಗೊಂಡ್ರೆ ಅದು 13 ಸೆಕ್ಟರ್ಸ್ ಇದೆ. 13 ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಕಂಪನೀಸ್ನ ಸೆಲೆಕ್ಟ್ ಮಾಡಿ ನಿಫ್ಟಿ 50 ಒಳಗಡೆ ಇಟ್ಟಿದ್ದಾರೆ. ಸೊ ಇನ್ವೆಸ್ಟ್ ಮಾಡೋದ್ರಿಂದ 13 ಸೆಕ್ಟರ್ಸು ನಮಗೆ ಬಂತು. ಅದಿಲ್ಲದೆ ಡಿಫ್ರೆಂಟ್ ಕಂಪನೀಸು ಇದೆ. ಮತ್ತು ಇದರಲ್ಲಿ ಒಂದು 4-5 ಸ್ಟಾಕ್ಸ್ ಪ್ರಾಪರಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಬೇರೆ ಸ್ಟಾಕ್ಸ್ ಎಲ್ಲ ಇದನ್ನು ಕವರ್ ಅಪ್ ಮಾಡಿಬಿಡುತ್ತೆ. ನಾವು ನಿಫ್ಟಿ 50ನ ಜಸ್ಟ್ ಎಕ್ಸಾಂಪಲ್ಗೆ ತೊಗೊಂಡು ನಿಮ್ಗೆ ಹೇಳ್ತಿದ್ದೀವಿ. ಅಪ್ಕಮಿಂಗ್ ಸೆಷನ್ಸಲ್ಲಿ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಇಂಡೆಕ್ಸಸ್ ಯಾವುದಿದೆ ಅಂತ ನಾವು ನೋಡೋಣ. ಇವಾಗ ನಾವು ಇಂಡೆಕ್ಸ್ ಫಂಡ್ದು ಅಡ್ವಾಂಟೇಜಸ್ ಏನಂತ ನೋಡೋಣ. ಇವಾಗ ನಾವೇ ಸಪ್ರೇಟಾಗಿ ಸ್ಟಾಕ್ಸ್ನ ಪಿಕ್ ಮಾಡಿ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಕಾನ್ಸ್ಟೆಂಟಾಗಿ ಅದನ್ನು ನಾವು ನೋಡ್ತಾನೆ ಇರಬೇಕು ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ. ಅದೇ ಒಂದು ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕಾನ್ಸ್ಟೆಂಟ್ ಮಾನಿಟರಿಂಗ್ ಅವಶ್ಯಕತೆ ಇಲ್ಲ. ಮತ್ತು ಇಂಡೆಕ್ಸ್ ಫಂಡ್ ಅನ್ನೋದು ಒಂದು ಪ್ಯಾಸಿವ್ಲಿ ಟ್ರ್ಯಾಕ್ಡ್ ಫಂಡ್ ಆಗಿರೋದ್ರಿಂದ ಒಂದು ಮ್ಯಾನೇಜರ್ ಅಲ್ಲೇ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಇವಾಗ ಮ್ಯಾನೇಜರ್ ಅಲ್ಲೇ ಇದ್ರೆ ಏನಾಗುತ್ತೆ, ಅವ್ರು ಒಂದು ಪ್ರೆಷರ್ ಇರುತ್ತೆ. ಪ್ರಾಪರ್ ಆಗಿರೋ ಸ್ಟಾಕ್ನ ಅವಾಗ ಪಿಕ್ ಮಾಡಬೇಕು, ಸೆಲ್ ಮಾಡಬೇಕು, ಕಾನ್ಸ್ಟೆಂಟಾಗಿ ಮಾರ್ಕೆಟ್ನ ನೋಡ್ತಾನೆ ಇರಬೇಕು. ಬಟ್ ಆದರೆ ಈ ಇಂಡೆಕ್ಸ್ ಫಂಡ್ ಜಸ್ಟ್ ಒಂದು ಇಂಡೆಕ್ಸ್ನ ರೆಪ್ಲಿಕೇಟ್ ಮಾಡುತ್ತೆ. ಆ ಇಂಡೆಕ್ಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆಯೋ ಅದನ್ನ ಇವರು ಜಸ್ಟ್ ರೆಪ್ಲಿಕೇಟ್ ಮಾಡಿರೋದ್ರಿಂದ ಮ್ಯಾನೇಜರ್ನ ಡಿಪೆಂಡ್ ಆಗಿರಲ್ಲ. ಸೊ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಈ ಇಂಡೆಕ್ಸ್ ಫಂಡ್ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್. ನೆಕ್ಸ್ಟ್ ಅಡ್ವಾಂಟೇಜ್ ಕಾಸ್ಟ್ ಎಫಿಷಿಯನ್ಸಿ. ಹಂಗಂದರೆ ಇವಾಗ ಅಲ್ಲಿ ಆ್ಯಕ್ಟಿವ್ ಆಗಿ ಯಾರು ಮ್ಯಾನೇಜ್ ಮಾಡೋಕ್ಕೆ ಇಲ್ಲದೆ ಇರೋದ್ರಿಂದ ಕಾಸ್ಟ್ ಇಲ್ಲಿ ಕಡಿಮೆ ಆಗಿರುತ್ತೆ. ಯಾಕಂದರೆ ಅಲ್ಲೊಬ್ರು ಕುತ್ಕೊಂಡು ಡಿಸಿಷನ್ ಮೇಕಿಂಗ್ ಯಾರೂ ಬೇಕಾಗಿಲ್ಲ, ಸಪ್ರೇಟಾಗಿ ರಿಸರ್ಚ್ ಮಾಡಬೇಕು ಅಂತ ಯಾವುದೋ ಒಂದು ಟೀಮಲ್ಲಿ ಇರಲ್ಲ. ಇದರಿಂದ ಕಾಸ್ಟ್ ಕಮ್ಮಿ ಆಗಿರುತ್ತೆ. ಸೊ ನಾವು ಇನ್ವೆಸ್ಟ್ ಮಾಡೋ ಅಮೌಂಟ್ಗೆ ಸಿಗೋ ರಿಟರ್ನ್ ಮತ್ತೆ ನಮ್ಮ ಪಾಕೆಟ್ಗೆ ಮತ್ತೆ ಬರುತ್ತೆ. ಇವಾಗ ನಾವು ಇಂಡೆಕ್ಸ್ ಫಂಡ್ಗೆ ಎಕ್ಸಾಂಪಲ್ಸ್ ನೋಡೋಣ. ಇವಾಗ ಇಂಡೆಕ್ಸ್ ಫಂಡ್ಸಲ್ಲೇ ಡಿಫ್ರೆಂಟ್ ಟೈಪ್ಸ್ ಇದೆ ಅಲ್ವಾ, ಅದೆಲ್ಲ ಯಾವ್ದ್ಯಾವುದು ನಮ್ಗೆ ಆಪ್ಷನ್ಸ್ ಇದೆ ಇನ್ವೆಸ್ಟ್ ಮಾಡೋಕ್ಕೆ ಅಂತ ನೋಡೋಣ. ನಾವು ನಿಫ್ಟಿ ತೊಗೊಂಡ್ರೆ ನಿಫ್ಟಿ 50 ಅಂತ ಇದೆ. ಇವಾಗ ನಿಫ್ಟಿ 50 ಅನ್ನೋದು ಇಂಡಿಯಾದಲ್ಲಿ ಟಾಪ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಕಂಪನೀಸ್. ಇವಾಗ ನಿಮಗೆ ಸೇಫ್ ಆಗಿರಬೇಕು ಬಟ್ ರಿಟರ್ನ್ಸ್ ಮಾಡ್ರೇಟ್ ಆಗಿದ್ರೆ ಪರವಾಗಿಲ್ಲ ಅನ್ನೋರು ಈ ನಿಫ್ಟಿ 50ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ನಿಫ್ಟಿ ನೆಕ್ಸ್ಟ್ 50 ಅಂತ ಇದೆ. ಇವಾಗ ನಿಫ್ಟಿ ನೆಕ್ಸ್ಟ್ 50 ಅನ್ನೋದು ಇವಾಗ ನಿಫ್ಟಿ 50 1 to 50 ಸ್ಟಾಕ್ಸ್, 51 to 100 ಸ್ಟಾಕ್ಸ್ ಇರೋದು. ಈ ನಿಫ್ಟಿ ಆದಮೇಲೆ ಬರೋ ಸ್ಟಾಕ್ಸ್ ನಿಫ್ಟಿ ನೆಕ್ಸ್ಟ್ 50 ಅಂತ ಕರಿತೀವಿ. ನಿಫ್ಟಿ ಜೂನಿಯರ್ ಅಂತಾನು ಇದನ್ನ ಹೇಳ್ತಾರೆ. ಇವಾಗ ಇದೆರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ ನಿಫ್ಟಿ ಜೂನಿಯರ್ ಆರ್ ನಿಫ್ಟಿ ನೆಕ್ಸ್ಟ್ 50 ಅನ್ನೋದು ನಿಫ್ಟಿ 50ಗಿಂತ ಚೂರ್ ಚಿಕ್ಕ ಕಂಪನೀಸ್. ನಿಫ್ಟಿ 50ಗಿಂತ ಇದು ಸ್ವಲ್ಪ ಸ್ಮಾಲ್ ಕಂಪನೀಸ್ ಆಗಿರೋದ್ರಿಂದ ಗ್ರೋತ್ ಚೂರು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇದನ್ನ ಹೇಳ್ತಾರೆ. ನಂಗೆ ಮಾಡ್ರೇಟ್ ರಿಸ್ಕ್ ಬೇಕಾರಲ್ಲ, ಅದಕ್ಕಿಂತ ಚೂರು ಎಕ್ಸ್ಟ್ರಾ ರಿಸ್ಕ್ ತಗೋತೀನಿ ಅನ್ನೋರು ನಿಫ್ಟಿ ಮಿಡ್ ಕ್ಯಾಪ್ಗೆ ಹೋಗ್ಬೋದು. ಹಂಗಂದ್ರೆ ಇದು ದೊಡ್ಡ ಕಂಪನಿನೂ ಅಲ್ಲ, ಸ್ಮಾಲ್ ಕಂಪನೀಸು ಅಲ್ಲ, ಅದರಲ್ಲಿ ಮಿಡಲಲ್ಲಿ ಇರೋದು. ಇನ್ನು ಕೆಲವೊಬ್ರು ನಾವು ತುಂಬ ರಿಸ್ಕ್ ತಗೋತೀನಿ, ನಂಗೆ ರಿಟರ್ನ್ಸು ಅದೇ ಥರ ಜಾಸ್ತಿ ಬೇಕು ಅನ್ನೋರು ನಿಫ್ಟಿ ಸ್ಮಾಲ್ ಕ್ಯಾಪ್ ಅಂತ ಫಂಡ್ ಇದೆ. ಇದು ನಿಫ್ಟಿ 50 ಆ್ಯಂಡ್ ನಿಫ್ಟಿ ಮಿಡ್ ಕ್ಯಾಪ್ಗಿಂತ ತುಂಬ ಚಿಕ್ಕ ಕಂಪನೀಸ್, ಆದರೆ ರಿಸ್ಕ್ ಇದರಲ್ಲಿ ಅದಕ್ಕಿಂತ ತುಂಬ ಜಾಸ್ತಿ ಇರುತ್ತೆ. ನನ್ನ ಕೇಳಿದ್ರೆ ನಿಫ್ಟಿ 50, ನಿಫ್ಟಿ ಮಿಡ್ ಕ್ಯಾಪ್ ಆ್ಯಂಡ್ ನಿಫ್ಟಿ ಸ್ಮಾಲ್ ಕ್ಯಾಪಲ್ಲಿ ಎಕ್ಸ್ಪೋಜರ್ ಇಟ್ಕೊಳ್ಳೋದು ನಾನು ಓಕೆ ಅಂತೀನಿ. ಇವಾಗ ನೀವು ತುಂಬ ಕಮ್ಮಿ ರಿಸ್ಕ್ ಟೇಕರ್ ಆಗಿದ್ದರೆ ನಿಫ್ಟಿ 50ಲಿ ಜಾಸ್ತಿ ಎಕ್ಸ್ಪೋಜರ್ ಇಟ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಅದರಲ್ಲಿ ಜಾಸ್ತಿ ಮಾಡಿ. ಅದು ನಿಫ್ಟಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಚೂರು ಇನ್ವೆಸ್ಟ್ ಮಾಡಿ. ನೀವು ಇದನ್ನ ತುಂಬ ರಿಸ್ಕ್ ತಗೊಳ್ಳೋರಾಗಿದ್ದರೆ ನಿಫ್ಟಿ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ಒಂದು 60% ಇನ್ವೆಸ್ಟ್ ಮಾಡಿ. ನಿಫ್ಟಿ 50ಯಲ್ಲಿ ಎಕ್ಸ್ಪೋಜರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇವಾಗ ಸ್ಮಾಲ್ ಕ್ಯಾಪ್ಸ್ ತುಂಬ ಪರ್ಫಾರ್ಮ್ ಮಾಡಿಬಿಡುತ್ತೆ, ಆವಾಗ ಆ ಬಜ್ನ ನಾವು ಬಿಡಲ್ಲ. ಅದರಲ್ಲೂ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಅದರಲ್ಲೂ ಚೂರು ರಿಟರ್ನ್ಸ್ ನಮಗೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಆಗುತ್ತೆ. ಬಟ್ ಸ್ಮಾಲ್ ಕ್ಯಾಪ್ಸಲ್ಲಿ ಇನ್ವೆಸ್ಟ್ ಮಾಡುವಾಗ ಅದ್ರದ್ದು ಫಾಲು ತುಂಬ ಜಾಸ್ತಿ ಇರುತ್ತೆ ಅಂತ ನೀವು ಯಾವಾಗೂ ಮೈಂಡಲ್ಲಿ ಇಟ್ಕೋಬೇಕು. ನಿಫ್ಟಿ 50 ಒಂದು 15% ಫಾಲ್ ಆದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ 30-40% ಫಾಲ್ ಆಗುತ್ತೆ. ಇವಾಗ ಫೈನಲ್ ಆಗಿ ನಿಮಗೆ ಒಂದು ಡೌಟ್ ಇರುತ್ತೆ, ಹೇಗೆ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಅಂತ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಆಲ್ರೆಡಿ ಲಾಂಗ್ ಇರೋದ್ರಿಂದ ಅದನ್ನು ಆ್ಯಡ್ ಮಾಡಿದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಲಾಸ್ಟಾಗಿ ಒಂದು ಟಾಪಿಕ್ ನೋಡೋಣ, ಯಾರಿಗೆ ಇಂಡೆಕ್ಸ್ ಫಂಡ್ ರೈಟ್ ಆಗಿರುತ್ತೆ ಅಂತ ಲಾಸ್ಟಾಗಿ ಒಂದು ಟಾಪಿಕ್ ನೋಡ್ಬಿಡೋಣ. ಇಂಡೆಕ್ಸ್ ಫಂಡ್ ಇನ್ವೆಸ್ಟ್ಮೆಂಟ್ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರದು ರಿಸ್ಕ್ ಟಾಲರೆನ್ಸ್ ಬೇರೆದಿರುತ್ತೆ, ಕೆಲವೊಬ್ಬರದು ಇನ್ವೆಸ್ಟ್ಮೆಂಟ್ ಗೋಲ್ಸೇ ಬೇರೆದಿರುತ್ತೆ. ಸೊ ಇದನ್ನು ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡ್ಬೋದು. ಮತ್ತು ಇಂಡೆಕ್ಸ್ ಫಂಡ್ ಅನ್ನೋದು ಒಂದು ಸಾಲಿಡ್ ಫೌಂಡೇಶನ್ ಆಗಿರುತ್ತೆ ಇನ್ವೆಸ್ಟರ್ಸಲ್ಲಿ. ಯಾಕಂದರೆ ಅದು ಕಾಸ್ಟು ತುಂಬ ಕಮ್ಮಿ, ಮೇಂಟೆನೆನ್ಸು ಇರಲ್ಲ. ಮತ್ತು ನೀವೊಂದು ಸಪ್ರೇಟಾಗಿ ಒಂದು ಸ್ಟಾಕ್ನ ಪಿಕ್ ಮಾಡಿ ನೀವು ಇನ್ವೆಸ್ಟ್ ಮಾಡೋ ಅಷ್ಟು ನಿಮಗೆ ಟೈಮ್ ಇಲ್ಲ ಮತ್ತು ಅಷ್ಟು ನಾಲೆಜ್ ಎಲ್ಲ ಇಲ್ಲ ಅನ್ನುವಾಗ ಇಂಡೆಕ್ಸ್ ಫಂಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನನ್ನ ಕೇಳಿದ್ರೆ ಇಂಡೆಕ್ಸ್ ಫಂಡ್ ಅನ್ನೋದು ಒಂದು ಒಳ್ಳೆ ಇನ್ವೆಸ್ಟಿಂಗ್ ಪ್ರಾಡಕ್ಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಇಂಡೆಕ್ಸ್ ಫಂಡ್ ಅಂದರೆ ಕಂಪ್ಲೀಟಾಗಿ ನೋಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇಂಡೆಕ್ಸ್ ಫಂಡ್ ಅಂದರೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ಮತ್ತು ತಿಳ್ಕೋಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಅವಾಗೇ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.